ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಎಂಎಲ್ಸಿ ಶಶೀಲ್ ನಮೋಶಿ ಶಾಸಕರಾದಂತಹ ಬಸವರಾಜ್ ಮತ್ತಿಮೋಡ್ ನೇತೃತ್ವದಲ್ಲಿ ಕಲಬುರಗಿ ನಗರದ ಸರದಾರಲಾಬಾಯಿ ಪಟೇಲ್ ವೃತ್ತದಲ್ಲಿ ಡಿಸಿ ಕಚೇರಿವರೆಗೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಭಾರತದಲ್ಲಿ ನೆಲೆಸಿರುವಂತಹ ಪಾಕ್ ಪ್ರಜೆಗಳಿಗೆ ಸರ್ಕಾರ ಡೆಡ್ಲೈನ್ ಅನ್ನ ನೀಡಿದ್ರು ಕೂಡ ಇನ್ನೂ ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳು ಭಾರತದಿಂದ ಹೊರ ಹೋಗಬೇಕು, ಪಾಕಿಸ್ತಾನಿ ಪ್ರಜೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಲಾಯಿತು. ಮೊನ್ನೆ ನಡೆದಂತ ಘಟನೆ ಕಲ್ಗಾಮ್ ಪಾಕಿಸ್ತಾನಿಗಳು ಮೊನ್ನೆ ನಡೆದಂತ ಘಟನೆ ಕಲ್ಗಾಮ್ನಲ್ಲಿ ಭಾರತೀಯರ 26 ಮಂದಿಯನ್ನು ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿದಂತ ಇವತ್ತ ಪಕ್ಕದ ದೇಶದಿಂದ ಬಂದಂತ ಪಾಕಿಸ್ತಾನಿಗಳು ಇವತ್ತು ನಮ್ಮ ಭಾರತ ದೇಶದಾಗ ಬಂದುಳಿದು ಇಲ್ಲೇ ಉಂಡು ತಿಂದು ಇದ್ದು ಇಲ್ಲೇ ನಮ್ಮ ದೇಶಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತು ಪಾಕಿಸ್ತಾನ ಪ್ರಜೆಗಳು ಅನೇಕ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಉಳಿದಾರೆ. ಇವತ್ತೆಲ್ಲರನ್ನು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರು ಯಾರ್ಯಾರು ಪಾಕಿಸ್ತಾನದಿಂದ ಬಂದಾರ ಅವ್ರು ಎಲ್ಲರಿಗೂ ಕೂಡ ಇವತ್ತು ನಮ್ಮ ದೇಶ ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಕೂಡ ಏನು ನಿರ್ಣಯ ಮಾಡಿದಾರ. ಆದಷ್ಟು ಬೇಗನೆ ಅದು ಕೆಲಸ ಆಗಬೇಕು. ಆಗಲಿಂದ ಇದಕ್ಕಿಂತ ಉಗ್ರವಾಗಿ ಹೋರಾಟ ಕೂಡ ನಾವು ಮಾಡೋರಿದ್ದೇವೆ. ನಿನ್ನೆ ಕೂಡ ನಾವು ಎಲ್ಲರೂ ರಮೇಶ್ವರು ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಅಣ್ಣವರು ಎಲ್ಲರೂ ಕೂಡ ಪ್ರೆಸ್ ಮೀಟ್ದಲ್ಲಿ ಕೂಡ ನಾವು ಹೇಳಿದ್ದೇವೆ. ಆದರೆ ಇವತ್ತು ನಡೀತಕ್ಕಂಥ ಘಟನೆಗಳು ಅನೇಕ ರೀತಿಯಿಂದ ಇವತ್ತು ನಮ್ಮ ಗುಲ್ಬರ್ಗಾದಲ್ಲಿ ಕೂಡ 9 ಜನ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಆದಷ್ಟು ಬೇಗನೆ ಅವರು ಕೂಡ ನಮ್ಮ ದೇಶ ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಕೂಡ ಏನು ದೇಶ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಆ ಕೆಲಸ ಆಗಬೇಕು ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಕೊಟ್ಟಂತದ್ದು ಏನಿದೆ ಅದನ್ನು ಕೂಡ ರಿಪೀಟ್ ಆದೇಶ ಕೂಡ ಮಾಡ್ಯಾರ ಅಂತ ಹೇಳಿದಾರೆ. ಅದು ಆದೇಶ ಕೂಡ ಮೊನ್ನೆ 27ನೇ ತಾರೀಕಿಗೆ ಏನು ಮಾಡ್ಯಾರ ಅಂತ ಹೇಳಿದಾರೆ. ಅದು ಕೂಡ ನೋಡಿಲ್ಲ ನಾವು ಏನದ ಅಂತ. ಅದು ನೋಡ್ಕೊಂಡು ಯಾವುದೇ ಇದ್ರೂ ಕೂಡ ಅದು ವಾಪಸ್ ಅದು ತೀರ್ಮಾನ ಆದಷ್ಟು ಬೇಗ ಇಲ್ಲಿ ಹೋಗ್ಬೇಕಂತಕ್ಕಂಥ ದೇಶ ಪ್ರಧಾನಮಂತ್ರಿಗಳು ಏನು ಹೇಳಿದಾರೆ. ಆದಷ್ಟು ಬೇಗ ಅದು ಕೆಲಸ ಆಗಬೇಕು. ಆಗಿಲ್ಲ ಅಂದ್ರೆ ಮತ್ತೆ ನಾವು ಅದರಿಂದ ಏನು ಮಾಡ್ಬೇಕು ಅನ್ನೋದು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ನಿರ್ಣಯ ನಾವು ತಗೊಳ್ತಿದ್ವಿ.